ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂಥ ಸೋಮವಾರ ಸಂತೆ ಬಾರಿ. ಅದು ಬೆಂಗಳೂರು ಹಾಸನ ಹೆದ್ದಾರಿ ರಸ್ತೆಯಲ್ಲಿ ಪಕ್ಕದಲ್ಲಿ ಒಂದು ಮುರಾರ್ಜಿ ಶಾಲೆ ನಿರ್ಮಾಣ ಮಾಡಿದ್ದಾರೆ. ಆ ಶಾಲೆಗೆ ಒಂದು ಸಲ ಭೇಟಿ ಕೊಡಬೇಕು ದಯಮಾಡಿ. ಯಾಕೆಂದರೆ ಅಲ್ಲಿಯ ವ್ಯವಸ್ಥೆ, ಅಲ್ಲಿಯ ಒಂದು ಅವ್ಯವಸ್ಥೆಯ ಒಳಗಡೆ ಮಕ್ಕಳು ಎಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯೋಗ್ಯವಾಗಿದೆಯಾ ಆ ಒಂದು ಜಾಗ ಅನ್ನೋದನ್ನು ದಯಮಾಡಿ ನೀವು ಕಣ್ಣಾರೆ ನೋಡಬೇಕು. ಆಗ ಈ ನಾನು ಮಾಡ್ತಿರೋಂಥ ವರದಿಗೆ ಎಲ್ಲೋ ಒಂದು ಕಡೆ ಶಕ್ತಿ ತುಂಬ್ದಂಗೆ ಆಗತ್ತೆ. ನೀವು ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಅವ್ಯವಸ್ಥೆನ ಕಣ್ಣಾರೆ ನೋಡಲಿಲ್ಲ ಅಂದರೆ ಈ ವರದಿ ಯಾಕೆ ಉಳ್ಕೊಂಡು ಬಿಡುತ್ತಾ? ಸುಮಾರು ಒಂದು 8 ವರ್ಷ ಅಥವಾ 5-6 ವರ್ಷಗಳ ಹಿಂದೆ ಒಂದು ವಸತಿ ಶಾಲೆ ಒಂದು ನಿರ್ಮಾಣ ಮಾಡಲಿಕ್ಕೆ ಕಟ್ಟಡ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡಿದ ಒಂದು ಅಂತರದಲ್ಲಿ ಅದೆಲ್ಲೋ ಒಂದು ಕಡೆ ಪುಂಡು ಪೋಗರುಗಳ ತಾಣ ಆಗೋಗಿತ್ತು. ಆ ಜಾಗದಲ್ಲಿ ಏನು ಒಂದು ರಾತ್ರಿ ಆದರೆ ಹಗಲಾದರೆ ಬರೀ ಪುಂಡು ಪೋಗರುಗಳು ಓಡಾಡುವಂಥ ಜಾಗದಲ್ಲಿ ಈ ಒಂದು ವರ್ಷದಲ್ಲಿ ತರಾತುರಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾನೆ, ಯಾವುದೇ ಭದ್ರತೆಯನ್ನು ಒದಗಿಸಿದ್ದಾನೆ. ತರಾತುರಿಯಲ್ಲಿ ಒಂದು ಉದ್ಘಾಟನೆ ಮಾಡಿಬಿಡ್ತಾರೆ ಒಂದು ಶಾಲೆಯನ್ನು. ಒಂದು ವಸತಿ ಶಾಲೆ ನಿರ್ಮಾಣ ಮಾಡಬೇಕು, ಆ ನಂತರದಲ್ಲಿ ಆ ಒಂದು ಶಾಲೆ ಉದ್ಘಾಟನೆ ಮಾಡಬೇಕು ಅಂದರೆ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಮಟ್ಟಾಧಿಕಾರಿಗಳು ಅಲ್ಲಿ ಒಂದು ತನಿಖೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ಕೆಲಸ. ಆ ಜಾಗದಲ್ಲಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಯೋಗ್ಯವಾಗಿದೆಯಾ, ಒಂದು ಸ್ಥಳ ಭದ್ರತೆ ಇದೆಯಾ, ಮೂಲಭೂತ ಸೌಕರ್ಯಗಳಿದೆಯಾ, ಆ ನಂತರದಲ್ಲಿ ಯಾವುದೇ ತೊಂದರೆ ಇಲ್ಲದೇ ಉತ್ತಮದ ವಾತಾವರಣದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತ ಪರಿಶೀಲನೆ ಮಾಡಿದ ನಂತರದಲ್ಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಒಂದು ಶಾಲೆ ಉದ್ಘಾಟನೆ ಮಾಡೋದಿದೆಯಲ್ಲ, ಅದು ನಾಗರಿಕ ಸಮಾಜಕ್ಕೆ ಶೋಭೆ ತರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಳಿ ಹೋಬಳಿ ಬರುವಂಥ ಒಂದು ಸೋಮವಾರ ಸಂತೆ ಬಾರಿಯಲ್ಲಿ ನಿರ್ಮಾಣ ಮಾಡಿರೋ ಮುರಾರ್ಜಿ ವಸತಿ ಶಾಲೆ ಉದ್ಘಾಟನೆ ಮಾಡೋದಿದೆಯಲ್ಲ, ಅದೆಲ್ಲೋ ಒಂದು ಕಡೆ ಮನಸ್ಸಿಗೆ ಭಾಳ ನೋವಾಗುತ್ತೆ ರೀ. ಏಕೆಂದರೆ ಅಲ್ಲಿ ಓದುವಂಥ ಒಂದು ಮಕ್ಕಳು ಏನಿದೆ, ಮುರಾರ್ಜಿ ಶಾಲೆ ಓದುವಂಥ ಮಕ್ಕಳು ಎಲ್ಲ ಬಡ ಮಕ್ಕಳಾಗಿರ್ತಾರೆ. ಬಡವರ ಮತ್ತು ಮಧ್ಯಮ ವರ್ಗದ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿಯುವಂಥ ಒಂದು ಜಾಗ ಆಗಿರುತ್ತೆ. ಆದರೆ ಅವರಿಗೆ ಭದ್ರತೆಯನ್ನು ಕಲ್ಪಿಸ್ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ, ಜನಪ್ರತಿನಿಧಿಗಳ ಜವಾಬ್ದಾರಿ ಆಗಿರುತ್ತೆ. ಆದರೆ ಇವೆಲ್ಲ ಜವಾಬ್ದಾರಿಯನ್ನು ಮರೆತು ಅವ್ಯವಸ್ಥೆ ಒಳಗಡೆ ಮಕ್ಕಳನ್ನು ತಂದು ಬಿಟ್ಬಿಟ್ಟು ನೀವು ವಿದ್ಯಾಭ್ಯಾಸ ಮಾಡಿ ಅಂತ ಹೇಳೋದಿದೆಯಲ್ಲ, ಅದೆಲ್ಲ ಒಂದು ಕಡೆ ಈ ನಾಗರಿಕ ಸಮಾಜ ತಲೆ ತೆಗೆಸೋ ಕೆಲಸ. ಅದು ನೀವು ಆ ಜಾಗದಲ್ಲಿ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ ವೀಕ್ಷಕರೇ. ನೋಡಿ, ನಾನು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ ಆ ಜಾಗದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು. ತರಗತಿ ನಡೆಯುವಂಥ ಜಾಗಕ್ಕೂ ವಸತಿ ಶಾಲೆ ಇರುವಂಥ ಜಾಗಕ್ಕೂ ಸುಮಾರು ಒಂದು 800 to 900 ಮೀಟರ್ ಅಂತರದಲ್ಲಿ, ಅಂದರೆ 3/4 ಕಿಲೋಮೀಟರ್ ಮೇಲ್ಪಟ್ಟು ಅಂತರ ಇದೆ. ಆ ಮಕ್ಕಳು ತರಗತಿಯಿಂದ ಮತ್ತು ಆ ಒಂದು ವಸತಿ ನಿಲಯಕ್ಕೆ ಹೋಗಬೇಕಂದ್ರೆ ಆ ಅಂತರದಲ್ಲಿ ಹೋಗಬೇಕು. ಆ ಮಕ್ಕಳು ನಡೆದಾಡುವಂಥ ದಾರಿ ಏನಿದೆ, ದಾರಿ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆ, ಗಿಡಪೊಟ್ಟೆಗಳು ಬೆಳೆದು ಬಿಟ್ಟಿದ್ದಾವೆ. ಅಲ್ಲಿ ಆನಂತರದಲ್ಲಿ ಅಕ್ಕಪಕ್ಕ ಹೊಲಗಳಿದೆ. ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ವ್ಯವಸ್ಥೆ ಅಡಿನಿರೋ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ. ಅಲ್ಲಿ ಈ ಒಂದು ವಸತಿ ನಿಲಯ ಏನಿದೆ, ವಸತಿ ನಿಲಯ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಇದೆ. ಅರಣ್ಯ ಪ್ರದೇಶದ ಪಕ್ಕದಲ್ಲಿ ಒಂದು ವಸತಿ ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಅಲ್ಲಿ ಕಾಡು ಪ್ರಾಣಿಗಳಾಗಲಿ ಅಥವಾ ಹಾವುಗಳಾಗಲಿ ವಿಷ ಜಂತುಗಳಾಗಲಿ ಓಡಾಡುವಂಥ ಜಾಗ. ಆ ಓಡಾಡೋ ಜಾಗದಲ್ಲಿ ಭದ್ರತೆಯನ್ನು ಕಲ್ಪಿಸೋದು ಬಹಳ ಮುಖ್ಯ ಆಗುತ್ತೆ. ಮಕ್ಕಳು ನೋಡಿ, ವಿಡಿಯೋದಲ್ಲಿ ನೋಡಿ ವೀಕ್ಷಕರೇ, ತೋರಿಸ್ತಾ ಇದ್ದೇನೆ ನಾನೀಗ. ಮಕ್ಕಳು ಓಡಾಡುವಂಥ ಜಾಗದಲ್ಲಿ ಯಾವ ಅವ್ಯವಸ್ಥೆ ಇದೆ ಅಂತ ನೋಡಿ. ಏನಾದರೂ ಮಕ್ಕಳು ಓಡಾಡುವಾಗ ಹಾವಾಗಲಿ ವಿಷ ಜಂತುಗಳ ಅಡ್ಡ ಬಂತು ಅಂದರೆ ಮಕ್ಕಳು ಏನು ಆಗಬೇಕು? ಇಷ್ಟು ಭಯದಲ್ಲಿ ಇರಬೇಕು ರೀ ಮಕ್ಕಳು. ಪ್ರತಿದಿನ ಭಯದಲ್ಲಿ ಓಡಾಡುವಂಥ ವ್ಯವಸ್ಥೆನ ಕಲ್ಪಿಸ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಬಂಡೆಗಳಿದೆ, ಗಿಡಪಟ್ರೆಗಳು ಬೆಳೆದು ಬಿಟ್ಟಿದ್ದಾವೆ. ಅದು ಅಲ್ಲದೆ ಅರಣ್ಯ ಪ್ರದೇಶ ಪಕ್ಕದಲ್ಲಿ ಇರೋದ್ರಿಂದ ಕಾಡು ಪ್ರಾಣಿಗಳೇನಾದರೂ ಒಳಗಡೆ ಬಂದು ಸೇರ್ಪಡೆ ಆಗಿ ಅಲ್ಲೇನೋ ಸೇರಿಕೊಂಡು ಮಕ್ಕಳ ಮೇಲೆ ಆಕ್ರಮಣ ಮಾಡಿಬಿಟ್ರೆ ಮಕ್ಕಳಿಗೆ ಯಾವ ಸ್ಥಿತಿ ಬಂದ್ಬಿಡ್ತ್ರಿ? ಊಹಿಸ್ಲಿಕ್ಕೂ ಭಯ ಆಗುತ್ತೆ. ಅದು ಅಲ್ಲೇನಾದರೂ ಕಳ್ಳಕಾಕರು ಒಳಗಡೆ ಬಂದು ಮಕ್ಕಳ ಮೇಲೆ ಆಕ್ರಮಣ ಮಾಡಿಬಿಟ್ರೆ ಜವಾಬ್ದಾರಿ ಯಾರು ತಗೊಳ್ತಾರೆ? ಅಧಿಕಾರಿಗಳು ತಗೊಳ್ತಾರ? ಜನಪ್ರತಿನಿಧಿಗಳು ತಗೊಳ್ತಾರ? ಯಾರು ತಗೊಳಕ್ಕೆ ಬರೋದಿಲ್ಲ. ದಯಮಾಡಿ ನೀವು ಸ್ವಲ್ಪ ಭೇಟಿ ಕೊಡಬೇಕು. ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಒಂದು ವಸತಿ ಶಾಲೆಯ ಜನನಿಬಿಡ ಪ್ರದೇಶದ ದೂರದಲ್ಲಿ ಇರುವಂಥದ್ದು ವಸತಿ ಶಾಲೆ ನಿರ್ಮಾಣ ಮಾಡಬೇಕು ಅಂದರೆ ಕಾಂಪೌಂಡ್ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಆದರೆ ಆ ಕಾಂಪೌಂಡ್ ನಿರ್ಮಾಣ ಮಾಡಿರೋ ಒಂದು ವ್ಯವಸ್ಥೆ ಇದೆಯಲ್ಲ, ನಿಜವಾಗ್ಲೂ ನಾಚಿಕೆ ಅನಿಸುತ್ತೆ.
ಒಂದು ಅಡಿ ಅಥವಾ 3 ಅಡಿ ಅಂತರದಲ್ಲಿ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿ ಯಾರು ಬೇಕಾದ ಹತ್ತಿ ಬರ್ಬೋದು, ಯಾರು ಬೇಕಾದ ಹತ್ತಿ ಹೋಗ್ಬೋದು. ನೋಡಿ ಅಲ್ಲಿ ವಿಡಿಯೋದಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಹಂತದಲ್ಲಿ ಮಾಡಿದ್ದಾರೆ ಅಂತ. ದೊಡ್ಡ ದೊಡ್ಡ ಗಿಡಗಳಿದೆ, ದೊಡ್ಡ ದೊಡ್ಡ ಬಂಡೆಗಳಿದೆ, ಪೊಟರೆಗಳಿದೆ. ಆ ಕಾಂಪೌಂಡ್ ಏನಿದೆ ನೀಟಾಗಿ ಕಾಡು ಪ್ರಾಣಿಗಳು ಒಳಗಡೆ ಬಂದ್ಬಿಡ್ಬೋದು ಅಥವಾ ಕಳ್ಳಕ್ಕಾಕರು ಬಂದು ಒಳಗಡೆ ಸೇರ್ಕೋಬೋದು. ಎಲ್ಲ ಅವ್ಯವಸ್ಥೆಯಿಂದ ಕೂಡಿರುವಂಥ ಒಂದು ಈ ಶಾಲೆ ಇದೆ. ಇಂತಹ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಪ್ರತಿದಿನ ಬೈದಲ್ಲಿ ಕಲಿತಾ ಇದ್ದಾರೆ ರೀ. ನನಗೆ ಆ ವ್ಯವಸ್ಥೆ ನೋಡಿದ್ರೆ ನಮಗೇನೆ ಭಯ ಅನ್ಸಬಿಡತ್ತ. ಈ ಜನಪ್ರತಿನಿಧಿಗಳು ಅಧಿಕಾರಿಗಳೇನಿದ್ದಾರೆ ಅವ್ರ ಮಕ್ಕಳನ್ನ ತಂದುಬಿಟ್ಟು ಅಲ್ಲಿಗೆ ಓದಲಿಕ್ಕೆ ಬಿಡಬೇಕು. ಹಾಗಲಾದ್ರೂ ಅವ್ಯವಸ್ಥೆ ಏನಿದೆ ಈ ಅವ್ಯವಸ್ಥೆಯನ್ನು ಸರಿ ಇಲ್ರಿ, ಇದು ಭದ್ರತೆ ಕಲ್ಪಿಸ್ಬೇಕು ಅಂತ ಏನೋ ಜವಾಬ್ದಾರಿ ಬರುತ್ತೆ ಅನ್ಸುತ್ತಾ. ಅಲ್ಲಿ ಓದಲಿಕ್ಕೆ ಬಿಡಬೇಕು ಅಂತ ಸರ್ಕಾರ ಆದೇಶ ಮಾಡಬೇಕು. ಆವಾಗ ಈ ಒಂದು ಮಧ್ಯಮ ಮತ್ತು ಬಡವರ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಇದ್ರ ಮೂಲಕನಾರ ನ್ಯಾಯ ಸಿಗ್ದಂಗೆ ಆಗಿಬಿಡುತ್ತೆ. ಏಕೆಂದರೆ ಈ ಶಾಲೆಯಿಂದ ಒಂದು 2-3 ಬಾರಿ ಮಕ್ಕಳು, ಗಂಡು ಮಕ್ಕಳು ಈ ಕಾಂಪೌಂಡ್ ಹಾರಿ ಹೋಗಿದ್ದ ನಿದರ್ಶನಗಳಿದೆ. ಅದನ್ನು ದೂರು ಕೊಟ್ಟು 2-3 ದಿನ ನಂತರದಲ್ಲಿ ಮಕ್ಕಳನ್ನ ಇವರೇನು ಸಿಬ್ಬಂದಿಗಳು ಕರ್ಕೊಂಡು ಬಂದಿರೋದಿದೆ. ಹಾಗಿರ್ಬೇಕಾದಾಗ ಪೋಷಕರು ಯಾವ ಒಂದು ಆಧಾರದ ಮೇಲೆ, ಯಾವ ಒಂದು ಗ್ಯಾರಂಟಿ ಮೇಲೆ ಅವ್ರ ಮಕ್ಕಳನ್ನ ತಂದು ಬಿಡ್ಲಿಕ್ಕೆ ಸಾಧ್ಯ ಇದೆ ಇಲ್ಲಿ? ಅವ್ರಿಗೆ ಭಯ ಆಗಲ್ವೇನ್ರಿ? ಸರ್ಕಾರದಿಂದ ಒಂದು ವಸತಿ ಶಾಲೆ ನಿರ್ಮಾಣ ಮಾಡಿದ್ದಾರೆ ಅಂದರೆ ನನ್ನ ಮಕ್ಕಳು ಎಲ್ಲ ರೀತಿಯ ಒಂದು ವ್ಯವಸ್ಥೆ ಅಡಿನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಯಾವುದೇ ತೊಂದರೆ ಇಲ್ಲ, ಹಾಗಾಗಿ ನಾವು ಆರಾಮಾಗಿ ಇರ್ಬೋದು ಅಂತ ಒಂದು ಪೋಷಕರೇನಾರು ಅಂದ್ಕೊಂಡು ಆರಾಮಾಗಿ ಮಲ್ಲಿದ್ದು ಬಿಡ್ತಾರೆ ರೀ. ಆದರೆ ನೀವಿಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಅವರ ನಂಬಿಕೆಯ ಒಂದು ಜೊತೆ ಆಟ ಆಡ್ತಾ ಇದ್ದೀರಾ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದು ಪರಿಶೀಲನೆ ಮಾಡಿ ಆ ಒಂದು ಮಕ್ಕಳಿಗೆ ಭದ್ರತೆಯನ್ನು ಒದಗಿಸಿ ಸೂಕ್ತವಾದ ಒಂದು ವ್ಯವಸ್ಥೆ ಕಲ್ಪಿಸ್ಕೊಳ್ಳೋದಿದೆಯಲ್ಲ, ಇದು ನಿಮಗೆ ಶೋಭೆ ತರುವಂಥ ಕೆಲಸ ಆಗಿರುತ್ತೆ.